ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಈಸಿಯಾಗಿ ಬೇಕ್ರಿಗಳಲ್ಲೆಲ್ಲ ಸಿಗುವಂಥ ಬ್ರೆಡ್ ರೋಸ್ಟ್ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮೊದಲಿಗೆ ನಾನು ಇಲ್ಲಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ನಾನು ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ, ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಚಿಕ್ಕದಾಗಿ ಹಚ್ಚಿಗೆ ಇಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಂತರ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಈರುಳ್ಳಿನ, ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಲೈಟಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಲೈಟಾಗಿ ಅಂದರೆ ಜಾಸ್ತಿ ಇದು ಗೋಲ್ಡನ್ ಫ್ರೈ ಬರೋವರೆಗೂ ಬೇಯಿಸ್ಕೊಬಾರ್ದು, ಅಂದರೆ ಫ್ರೈ ಮಾಡ್ಕೊಬಾರ್ದು. ಲೈಟಾಗಿ ಸ್ವಲ್ಪ ಆ ಕ್ರಿಸ್ಪಿನೆಸ್ಸು ಇರಬೇಕು. ಹಾಗೇ ಈರುಳ್ಳಿ ಜಾಸ್ತಿ ಕೂಡ ಸಾಫ್ಟ್ ಆಗಬಾರ್ದು, ಅಲ್ಲಿವರೆಗೂ ಇದನ್ನು ಸ್ವಲ್ಪ ಲೈಟಾಗಿ ಬೇಯಿಸ್ಕೊಬೇಕು. ನಂತರ ನಾನು ಇದಕ್ಕೆ ಒಂದು ಅರ್ಧ ಟೊಮೊಟೊನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ನೀವು ಜಾಸ್ತಿ ಟೊಮೊಟೊ ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ಸ್ವಲ್ಪ ಒಂದು ಅರ್ಧ ಟೊಮೊಟೊ, ಮೀಡಿಯಮ್ ಸೈಜಲ್ಲಿ ಒಂದು ಅರ್ಧ ಟೊಮೊಟೊ. ನಂತರ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪನ್ನ ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ ಇದನ್ನು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಬೇಕು, ಜಾಸ್ತಿ ಬೇಯಕ್ಕೆ ಹೋಗಬಾರ್ದು. ನಂತರ ನಾನು ಇಲ್ಲಿ ಒಂದು ಉದ್ದ ಒಂದೇ ಒಂದು ಕ್ಯಾರೆಟಲ್ಲಿ ಅರ್ಧ ಕ್ಯಾರೆಟಷ್ಟು ನಾನು ತುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತೀನಿ. ಜಾಸ್ತಿ ಬೇಯಿಸೋಕ್ಕೆ ಹೋಗಬೇಡಿ ಇದನ್ನು, ಅಂದರೆ ಜಾಸ್ತಿ ಇದನ್ನ ಫ್ರೈ ಮಾಡ್ಕೋಬಾರ್ದು. ನಂತರ ನಾನಿದು ಫ್ರೈ ಮಾಡಾದಮೇಲೆ ಸ್ವಲ್ಪ ಇದಕ್ಕೆ ಚಾಟ್ ಮಸಾಲ ಹಾಕ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ಚಿಟಿಕೆಯಷ್ಟು ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಖಾರದ ಪುಡಿ ಹಾಕ್ಕೊಬೋದು. ನಾನು ಹಸಿಮೆಣಸಿನ್ಕಾಯಿ ಹಾಕಿದ್ನಲ್ವ, ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಂತರ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ಳಿ. ನಂತರ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದು ಫ್ರೈ ಆಗಿದೆ. ಇದು ತಣ್ಣಗಾಗಕ್ಕೆ ಬಿಡೋಣ. ನಂತರ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು, ಈ ಪ್ಯಾನ್ಗೆ ನಾನು ಇದು ಸ್ಟೀಲ್ ರಿಂಗನ್ನು ಇಡ್ತಾ ಇದ್ದೀನಿ. ಇಲ್ಲ ರಿಂಗ್ ಇಲ್ಲ ಅಂತ ಅಂದರೆ ನೀವು ಒಂದು ಬಟಲ್ನ ಕೂಡ ಇಟ್ಕೊಂಡು ಬೇಕಾದರೆ ಅದ್ರ ಮೇಲೆ ಪ್ಲೇಟ್ ಇಟ್ಕೋಬೋದು. ನೋಡಿ, ಇವಾಗ ಆ ರಿಂಗ್ ಇಟ್ಟು ಒಂದು 5 ನಿಮಿಷ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಅದು ಬಿಸಿ ಆಗೋದ್ರೊಳಗಡೆ ನಾವು ಇಲ್ಲಿ ಲೋ ಫ್ಲೇಮಲ್ಲಿ ಇಟ್ಟಿರೋದು ಗ್ಯಾಸ್ ಸ್ಟವ್. ನಂತರ ನೋಡಿ, ಇಲ್ಲಿ ಬ್ರೆಡ್ಡು ತುಂಬ ಸಾಫ್ಟಾಗಿದೆ. ಈ ರೀತಿ ಬ್ರೆಡ್ ಸಾಫ್ಟಾಗಿದ್ದರೆ ಜಾಸ್ತಿ ಇದನ್ನು ಕುಕ್ ಮಾಡೋದಕ್ಕೆ ಹೋಗಬಾರ್ದು. ನೋಡಿ, ಇವಾಗ ನಾನು ಇದು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಕೂಡ ತಣ್ಣಗಾಗಿದೆ. ಇವಾಗ ನಾನು ಇದಕ್ಕೆ ಬ್ರೆಡ್ ಮೇಲೆ ಸ್ವಲ್ಪ ಲೈಟಾಗಿ ಸ್ಪ್ರೆಡ್ ಮಾಡ್ಕೊತೀನಿ. ನಿಮಗೆ ತುಪ್ಪ ಬೇಕಂದರೆ ತುಪ್ಪ ಹಾಕ್ಕೋಬೋದು, ಇಲ್ಲ ನೀವು ಅದಕ್ಕೆ ಮೇಲೆ ಬೆಣ್ಣೆ ಕೂಡ ಹಾಕ್ಕೊಂಡು ನೀವು ಲೈಟಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ರೋಸ್ಟ್ ಮಾಡಿಕೊಂಡು ಬೇಕಾದ್ರೆ ನೀವು ಈ ಥರ ಹಾಕ್ಕೊಬೋದು. ನಿಮಗೆ ರೋಸ್ಟು ಬೇಡ, ಈ ರೀತಿ ತುಪ್ಪ ಹಾಕೋದು ಬೇಡ, ಹಾಗೆ ತಿನ್ನಬೇಕು, ಕ್ವಿಕ್ಕಾಗಿ ಮಾಡ್ಕೊಬೋದು. ಬೆಳಗಿನ ತಿಂಡಿಗೂ ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಎಲ್ಲನೂ ಕೂಡ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಆ ಥರನೂ ಕೂಡ ಹೀಗೆ ತಿನ್ನೋಕ್ಕೂ ಕೂಡ ಆಗಲ್ಲ ಅಂತಂದರೆ ಮೇಯೋನೀಸ್ ಇಲ್ಲಾಂದರೆ ಚೀಸ್ ಈ ಥರ ಎಲ್ಲ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಚೀಸ್ ಹಾಕ್ಕೊಂಡು ನೀವು ಕುಕ್ ಮಾಡಿಕೊಂಡ್ರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ಕ್ವಿಕ್ಕಾಗಿ ಮಾಡ್ಕೊಬೋದು, ತುಂಬ ರುಚಿಯಾಗೂ ಕೂಡ ಇದಿರುತ್ತೆ. ಬೆಳಗಿನ ತಿಂಡಿನೇ ಇದೇನೆ ಅಂತ ಹೇಳ್ಬೋದು. ನನಗೆ ಆಲ್ಮೋಸ್ಟ್ ಎಲ್ಲ ಈ ರೀತಿಯೇ ತಿನ್ನೋಕ್ಕೆ ಎಲ್ಲರೂ ಇವಾಗ ಇಷ್ಟಪಡ್ತಾರಲ್ವ, ಹಾಗಾಗಿ ನೋಡಿ ಈ ರೀತಿ ಎಲ್ಲನೂ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಸ್ಟೀಲ್ ಪ್ಲೇಟಲ್ಲಿ ನಾನು ಇಟ್ಕೊತೀನಿ. ಇದು ಒಂದೊಂದೇ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ. ಪ್ಲೇಟು ನಿಮಗೆ ಆ ಸೈಜಿಗೆ ಬಾಣಲಿ ಸೈಜಿಗೆ, ಇವಾಗ ನಾನು ಇಟ್ಟಿರೋ ನಾನ್ ಸ್ಟಿಕ್ಕಿಗೂ ಬಾಣಲಿ ಸೈಜಿಗೆ ಯಾವ ರೀತಿ ಪ್ಲೇಟು ಕರೆಕ್ಟಾಗಿ ಹಿಡಿಯುತ್ತೆ ಆ ರೀತಿ ನೀವು ಒಂದು ಚಿಕ್ಕ ಪ್ಲೇಟ್ ಸೈಜ್ ತೊಗೊಂಡ್ರೆ ಸಾಕು. ಜಾಸ್ತಿ ದೊಡ್ಡದು ಪ್ಲೇಟ್ ತೊಗೊಬೇಡಿ, ಯಾಕೆಂದರೆ ನೀವು ಕೈಯಿಂದ ಅದನ್ನು ಎತ್ತಬೇಕಾದ್ರೆ ಸ್ವಲ್ಪ ಬಿಸಿ ತಾಗ್ಬೋದು. ಹಾಗಾಗಿ ನೋಡಿ, ನಾನು ಎಲ್ಲನೂ ಕೂಡ ಹಾಕ್ಕೊಂಡು ಇವಾಗ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ನಾವು ಕುಕ್ ಮಾಡ್ಕೊಳ್ಳೋಣ. ಇವಾಗ 5 ನಿಮಿಷ ಆಗಿತ್ತಲ್ವ, ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ. ಒಂದು 5 ನಿಮಿಷ ಬಿಸಿ ಆಗಿದೆ. ಇವಾಗ ಪ್ಲೇಟ್ನ ಇದ್ರ ಮೇಲೆ ಇಡ್ತಾ ಇದ್ದೀನಿ ನಾನು. ಎಲ್ಲಿವರೆಗೂ ಅಂತಂದರೆ ಕೆಳಗಡೆ ಬ್ರೆಡ್ ಬಂದು ಬ್ರೌನ್ ಕಲರ್ ಬರಬೇಕು. ಲೈಟಾಗಿ ಬ್ರೌನ್ ಕಲರ್ ಬಂದರೆ ಸಾಕು. ನಿಮಗೆ ಅದು ಸ್ಪೈಸಿ ಸ್ವಲ್ಪ ಗಟ್ಟಿ ಆಯಿತು ಅನಿಸಿದ್ರೆ ಬ್ರೆಡ್ಡು, ನೀವು ಏನು ಮಾಡ್ಬೋದು, ಅದಕ್ಕೆ ಬಟರು ಇಲ್ಲ ತುಪ್ಪ ಈ ರೀತಿ ನೀವು ಹಾಕ್ಕೊಂಡು ಬೇಕಾದ್ರೆ ಕುಕ್ ಮಾಡ್ಕೊಬೋದು. ನೋಡಿ, ಬರೀ 2 ನಿಮಿಷ
ಇಟ್ಟು ನಾನು ಇದನ್ನು ಕುಕ್ ಮಾಡ್ಕೊಂಡಿದ್ದೆ ಅಷ್ಟೇ. ಯಾಕೆ ಅಂದರೆ ಲೋ ಸ್ಲಿಮ್ ಮೇಲೆ ಇಟ್ಕೊಂಡು ಇದು ಕುಕ್ ಮಾಡ್ಕೊಂಡಿದ್ವಲ್ಲ, ಹಾಗಾಗಿ ನಿಮಗೆ ತೋರಿಸ್ತೀನಿ ಇವಾಗ ಅದು ಯಾವ ರೀತಿ ಕುಕ್ ಆಗಿದೆ ಅಂತ. ನೀವು ನೋಡ್ತಿರ್ಬೋದು, ಎತ್ತುತ್ತಾ ಇದ್ರೇ ಒಂದೊಂದು ಪೀಸು ಎಷ್ಟು ಸಾಫ್ಟಾಗಿ ಕಾಣಿಸ್ತಿದೆ ಅಂತ. ನೋಡಿ, ಕೆಳಗಡೆ ಈ ರೀತಿ ಬ್ರೌನ್ ಕಲರ್ ಆಗಿದೆ. ಇಷ್ಟಾದರೆ ಸಾಕು, ಯಾವ ಓವನು ಬೇಡ, ಏನು ಬೇಡ. ಈ ರೀತಿ ಒಂದು ಸಲ ಮಾಡಿ ಕೊಟ್ಟರೆ ಮನೇಲಿ ಮಕ್ಕಳು ಎಷ್ಟು ಇಷ್ಟಪಟ್ಟು ತಿಂತಾರೆ. ಓವನ್ ಇದ್ರೇ ಮಾಡಬೇಕು ಅಂತ ಏನಿಲ್ಲ, ಈ ರೀತಿ ನಾನ್ ಸ್ಟಿಕ್ ಕಡಾಯಲ್ಲೇ ಮಾಡ್ಕೊಬೋದು. ನೋಡಿ, ಇವಾಗ ಎಲ್ಲನೂ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಎಲ್ಲ ಒಂದು ಬಿಸಿ ಬಿಸಿ ಪ್ಲೇಟಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಇನ್ನೊಂದು ಬ್ರೆಡ್ ಮೇಲೆ ಹಾಕಿ ಕಟ್ ಮಾಡಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದರೆ ನನಗೆ ತುಂಬ ಇಷ್ಟ ಆಯಿತು. ಬೆಳಗಿನ ತಿಂಡಿ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ನೀವು ನೋಡ್ತಿರ್ಬೋದು ಮೇಲ್ಗಡೆ ಯಾವ ರೀತಿ ಕ್ರಿಸ್ಪಿಯಾಗಿ ಕಾಣಿಸ್ತಿದೆ ಅಂತ. ಹಾಗೆಯೇ ಕೂಡ ಎಷ್ಟು ಚೆನ್ನಾಗಿ ಅದು ಬ್ರೌನ್ ಕಲರ್ ಆಗಿದೆ ಅಂತ. ತುಂಬ ನೋಡೋಕ್ಕೂ ಚೆನ್ನಾಗಿತ್ತು, ಹಾಗೆ ತಿನ್ಬೇಕಾದ್ರೆ ಕ್ರಿಸ್ಪಿಯಾಗಿತ್ತು, ಹಾಗೆಯೇ ತುಂಬ ಸಾಫ್ಟಾಗೂ ಇತ್ತು. ನಾವು ಆ ಚಾಟ್ ಮಸಾಲ ಹಾಕಿರೋದು, ಹಾಗೆ ಈರುಳ್ಳಿ, ಆ ಕ್ಯಾರೆಟ್ ಹಾಕಿದ್ದೀವಲ್ಲ, ಟೊಮೊಟೊ ಹಾಕಿರೋದಲ್ಲ, ಆ ಹುಳಿ, ಆ ಖಾರ ಎಲ್ಲನೂ ಕೂಡ ಪರ್ಫೆಕ್ಟಾಗಿತ್ತು. ತುಂಬ ರುಚಿಯಾಗಿರುತ್ತೆ. ನೋಡಿ, ಇವಾಗ ನಾನು ಇದನ್ನು 2 ಪೀಸಾಗಿ ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ರುಚಿಯಾಗಿರುತ್ತೆ ಅಂತ ಅಂದರೆ ನೋಡ್ತಾ ಇರ್ಬೋದು. ಇದ್ರ ಜೊತೆಗೆ ಸಾಸು, ಇಲ್ಲ ಗ್ರೀನ್ ಚಟ್ನಿ ಸಾಸ್ ಮಾಡಿಕೊಂಡು, ಇಲ್ಲಾಂದರೆ ಟೊಮೊಟೊ ಸಾಸ್ ಇದ್ದರೆ ಟೊಮೊಟೊ ಸಾಸು, ಇಲ್ಲಾಂದರೆ ಮಿಯೋನೆಸ್ಸು, ಇಲ್ಲಾಂದರೆ ಚೀಸು, ಈ ರೀತಿ ನೀವು ಕೂಡ ಸರ್ವ್ ಮಾಡ್ಕೊಂಡು ಅದ್ರ ಜೊತೆಗೆ ನೀವು ತಿನ್ಬೋದು. ತುಂಬ ಪರ್ಫೆಕ್ಟಾಗಿದೆ, ತುಂಬ ಟೇಸ್ಟಿಯಾಗೂ ಕೂಡ ಇದೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ಈ ರೀತಿ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅಂತ ಬಟನ್ ಪ್ರೆಸ್ ಮಾಡಿ. ನನ್ನೆಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್ ಸೋ ಮಚ್. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.